ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ವಿಜಯೇಂದ್ರ ಎತ್ತಂಗಡಿಗೆ ಸಂತೋಷ್ ಟೀಮ್ ಪ್ಲಾನ್ ಮಾಡಿದೆ. ಬಣ ಬಡಿದಾಟ ವಿರುದ್ಧ ಕೆರಳಿ ಕೆಂಡುವಾದ ಅಮಿತ್ ಶಾ. ರಾಜ್ಯಾಧ್ಯಕ್ಷ ಬದಲಾವಣೆ ಪ್ರಯತ್ನಕ್ಕೆ ಅಮಿತ್ ಶಾ ಬ್ರೇಕ್ ಹಾಕಿದ್ದಾರೆ. ವಿಜಯೇಂದ್ರ ಬದಲಾವಣೆ ಸಾಧ್ಯವೇ ಇಲ್ಲ ಎಂದಿದ್ದಾರೆ ಅಮಿತ್ ಶಾ. ಯಾರು ಬದಲಾವಣೆ ಮಾಡಿ ಅಂತ ಬರಬೇಡಿ ಎಂದಿದ್ದಾರೆ. ಸಂತೋಷ್ ಟೀಮ್ಗೆ ನೇರ ಸಂದೇಶವನ್ನು ರವಾನಿಸಿದ್ದಾರೆ ಅಮಿತ್ ಶಾ. ವಿಜಯೇಂದ್ರಗೆ ಸಿಕ್ಕೇ ಬಿಡ್ತಾ ಅಮಿತ್ ಶಾ ಅಭಯ. ಯಾರಿಗೂ ತಲೆ ಕೆಡಿಸಿಕೊಳ್ಳಬೇಡ ಎಂದ್ರ ಅಮಿತ್ ಶಾ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಆಗಿದ್ದ ವಿಜಯೇಂದ್ರ. ಇನ್ನು ಭೇಟಿ ವೇಳೆ ವಿಜಯೇಂದ್ರಗೆ ಅಮಿತ್ ಶಾ ಅಭಯವನ್ನ ನೀಡಿದ್ದಾರೆ. ಅಮಿತ್ ಶಾ ಮಾತಿನಿಂದ ವಿಜಯೇಂದ್ರಗೆ ಜೋಶ್ ಬಂದಂತೆ ಕಾಣಿಸ್ತಾ ಇದೆ. ಅಮಿತ್ ಶಾ ನಿರ್ಧಾರದಿಂದ ಸಂತೋಷ್ ಟೀಮ್ಗೆ ಶಾಕ್ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂತೋಷ್ ಟೀಮ್ಗೆ ಹಿನ್ನಡೆಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ. ವಿಜಯೇಂದ್ರ ಎತ್ತಂಗಡಿಗೆ ಸಂತೋಷ್ ಟೀಮ್ ಪ್ಲಾನ್ ಮಾಡಿದೆ. ಏನೋ ಬಣ ಬಡಿದಾಟದ ವಿರುದ್ಧ ಕೆರಳಿ ಕೆಂಡುವಾಗಿದ್ದಾರೆ ಈಗ ಅಮಿತ್ ಶಾ ಅವರು. ಆತ ರಾಜ್ಯ ಕಾಂಗ್ರೆಸ್ ಅಲ್ಲೂ ಕೂಡ ಒಳಗೆ ಕಾಂಗ್ರೆಸ್ ನಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಆದ್ರೆ ಇತ್ತ ಬಿಜೆಪಿಯಲ್ಲೂ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಯ ಕುರಿತಂತೆ ಈಗ ಚರ್ಚೆ ಆಗ್ತಾ ಇದೆ. ಏನೋ ಬಣ ಬಡಿದಾಟದ ವಿರುದ್ಧ ಕೆರಳಿ ಕೆಂಡುವಾಗಿಬಿಟ್ಟಿದ್ದಾರೆ ಅಮಿತ್ ಶಾ ಅವರು. ರಾಜ್ಯಾಧ್ಯಕ್ಷ ಬದಲಾವಣೆ ಪ್ರಯತ್ನಕ್ಕೆ ಅಮಿತ್ ಶಾ ಬ್ರೇಕ್ ಹಾಕಿದ್ದಾರೆ. ವಿಜಯೇಂದ್ರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಮಿತ್ ಶಾ ಅವರು. ಯಾರು ಕೂಡ ಬದಲಾವಣೆ ಮಾಡಿ ಅಂತ ಬರಬೇಡಿ ಈಗಂತ ಸಂತೋಷ್ ಟೀಮ್ಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಅಮಿತ್ ಶಾ ಅವರು. ಏನೋ ವಿಜಯೇಂದ್ರಗೆ ಈಗ ಅಮಿತ್ ಶಾ ಅವರ ಅಭಯ ಸಿಕ್ಕು ಬಿಡ್ತಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಯಾರು ಕೂಡ ಬದಲಾವಣೆಯ ವಿಚಾರವಾಗಿ ಅಮಿತ್ ಶಾ ನನ್ನ ಹತ್ತಿರ ಬರಲೇಬೇಡಿ ಅಂತ ನೇರ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ವಿಜಯೇಂದ್ರಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಎಂಬಂತ ಭರವಸೆಯನ್ನ ಕೊಟ್ಟು ಬಿಟ್ರ ಅಮಿತ್ ಶಾ ಅವರು. ಯಾಕಂತಂದ್ರೆ ಈಗಾಗಲೇ ಈ ಹಿಂದೆ ಕೂಡ ಯಾವಾಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಜಯೇಂದ್ರಗೆ ಕೊಡ್ತಾರೆ ಆಗ ಸ್ವತಃ ಬಿಜೆಪಿಯಲ್ಲೇ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಯಾಕೆ ಕೊಟ್ರು ಈಗೆಲ್ಲ ಚರ್ಚೆಗಳಾಗಿತ್ತು. ಈಗ ಅದೇ ವಿಚಾರ ಕುರಿತಂತೆ ಬದಲಾವಣೆ ಆಗಬೇಕೆನ್ನುವಂತ ಅಪಸ್ವರ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಅಮಿತ್ ಶಾ ಅವೆಲ್ಲದಕ್ಕೂ ಬ್ರೇಕ್ ಅನ್ನ ಹಾಕಿದ್ದಾರೆ. ಏನೋ ದೆಹಲಿಯಲ್ಲಿ ಅಮಿತ್ ಶಾನನ್ನ ಭೇಟಿ ಆಗಿದ್ದಾರೆ ವಿಜಯೇಂದ್ರ. ಈ ಭೇಟಿಯ ವೇಳೆ ಅಭಯವನ್ನ ಕೊಟ್ಟು ಬಿಟ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಹೀಗಾಗಿ ಅಮಿತ್ ಶಾ ಮಾತಿನಿಂದ ವಿಜಯೇಂದ್ರಗೆ ಜೋಶ್ ಬಂದಂತಾಗಿದೆ. ಹೀಗಾಗಿ ಅಮಿತ್ ಶಾ ನಿರ್ಧಾರದಿಂದ ಸಂತೋಷ್ ಟೀಮ್ಗೆ ಭಾರಿ ಹಿನ್ನಡೆಯಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂತೋಷ್ ಟೀಮ್ಗೆ ಹಿನ್ನಡೆಯಾಗಿದೆ.